ಹೆಂಡತಿಯ ಬಟ್ಟೆ ಕಳಚಿ ಮನಸೋ ಇಚ್ಛೆ ಹಲ್ಲೆ ಮಾಡಿದ ಪತಿರಾಯ. ಪತಿ ಮಹಾಶಯನ ಹಲ್ಲೆಗೆ ಕಪ್ಪು ಬಣ್ಣಕ್ಕೆ ತಿರುಗಿದ ಪತ್ನಿಯ ದೇಹ. ಹೆಣ್ಣನ್ನ ವಿವಸ್ತ್ರ ಮಾಡ್ಬಿಡಿತಾರೆ ಅಂದ್ರೆ ಎಷ್ಟು ಧೈರ್ಯ ನಮಗೆ. ತಲೆ ಎಲ್ಲ ಗುಂಜಿ ಮಂಚು ಕೊಡ್ದಿ ಸಹಾಯ ಇಲ್ಲ ಅಂದ್ರೆ ನಾನು ಹೊರಗೆ ಬರಕ್ಕೆ ಆಗ್ತಿರ್ಲಿಲ್ಲ. ಅವತ್ತು ಅಲ್ಲೇ ಕೊಲೆ ಮಾಡೋದು ನಾನು. ಏನ್ ಕಿತ್ಕೊಂತಾರೋ ಕೊಡೋದು, ಏನ್ ಕಿತ್ಕೊಂತಾರೋ. ನಮ್ಮ ಸಮಾಜದಲ್ಲಿ ಎಂತ ಜನರಿದ್ದಾರೆ ಅಂತ ನೋಡಿ. ಹೆಂಡತಿ ಅಂತಾನು ನೋಡದೆ ಗಂಡನಾದವನು ಹೆಂಡತಿಗೆ ಮನ ಬಂದಂತೆ ಥಳಿಸಿದ್ದಾನೆ. ಪತಿ ಥಳಿಸಿದ ಏಟಿಗೆ ಹೆಂಡತಿಯ ಮೈಯೆಲ್ಲ ಸುಟ್ಟಂತಾಗಿದೆ. ಇಂಥ ಅಮಾನವೀಯ ಘಟನೆ ನಡೆದಿರೋದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕು ನಂದಿಹೊಸಳ್ಳಿ ಗ್ರಾಮದಲ್ಲಿ ಕಣ್ರಿ. ಹೀಗೆ ಫೋಟೋದಲ್ಲಿ ಕಾಣ್ತಿರುವ ಈ ಅಮಾಯಕ ಹೆಣ್ಮಗಳನ್ನ ನೋಡ್ಬಿಡಿ. ಆಕೆಯ ಕೈ, ಕಾಲು, ಭುಜ, ಸರ್ವಾಂಗಗಳಿಗೂ ಗಂಡ ಥಳಿಸಿದ್ದಾನೆ. ನೋವಿನಿಂದ ಬಳಲಿ ಈಗಷ್ಟೇ ಹೆಂಡತಿಯಾದವಳು ಚೇತರಿಸಿಕೊಳ್ಳುತ್ತಿದ್ದಾಳೆ. ಅಂದಹಾಗೆ ಈಕೆ ಹೆಸರು ತಾರಾ ಕಣ್ರಿ. 2014ರಲ್ಲಿ ತಿಮ್ಮಪ್ಪನ ಜೊತೆ ಈಕೆಯ ವಿವಾಹವಾಗಿತ್ತು. ಸುಂದರ ಸಂಸಾರ ಸಾಕ್ತಾ ಇತ್ತು ಕಣ್ರಿ. ಮುದ್ದಾದ 2 ಹೆಣ್ಮಕ್ಳು. ಹೀಗಿರ್ಬೇಕಾದ್ರೆ ಪತಿ ಮಾತ್ರ ಈಗ ನೀನು ಬೇಡ, ಮನೆ ಬಿಟ್ಟು ಹೋಗು ಎಂದು ಹೇಳ್ತಾ ಇದ್ದಾನೆ ಅಂತ ತಾರಾ ಆರೋಪ ಮಾಡ್ತಿದ್ದಾಳೆ. ತಲೆ ಎಲ್ಲ ಗುಂಜಿ ಮಂಚು ಕೊಡ್ದಿ ಹೊಸಳ್ಳಿ ಕರ್ಕ ಬಂದ್ಬಿಟ್ಟು ಇಲ್ಲೇ ಮನೆ ಮಾಡ್ತೀನಿ, ಇಲ್ಲೇ ಇರೋಣ ಅಂತ ಹೇಳಿ ಅವ್ರ ಅಪ್ಪಾಜಿ ಹತ್ರ ಜಾಗ ಇಸ್ಕೊಂಡು ಒಂದು ತೋಟದಲ್ಲಿ ಹಂಗೆ ಶೆಡ್ ಹಾಕಿ ಕರ್ಕ ಬಂದು ಇಟ್ಕೊಂಡ್ರು. ಆಮೇಲಿಂದ ಟಾರ್ಚರ್ ಮಾಡಕತ್ತಿದ್ರು ನನಗೆ. ಮನೆ ಬಿಟ್ಟು ಹೋಗು, ನಾನು ಬೇರೆ ಮದ್ವೆ ಆಗ್ತೀನಿ, ನನಗೆ ಬರೀ ಹೆಣ್ಮಕ್ಳು, ಗಂಡ್ಮಕ್ಳು ಇಲ್ಲ. ಇಲ್ಲಿ ಗಂಡನಿಗೆ ಸ್ವಲ್ಪವೂ ಮಾನವೀಯತೆ ಇಲ್ಲ ಕಣ್ರಿ. ಹೆಂಡತಿಯನ್ನ ಸಂಪೂರ್ಣ ವಿವಸ್ತ್ರಗೊಳಿಸಿ ಸಿಕ್ಕಲ್ಲಿ ಬಾರಿಸಿದ್ದಾನೆ. ಈತ ಕೊಡುವ ಏಟಿಗೆ ಪತ್ನಿ ಚೀರಾಡಿದ್ರು, ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ರು. ಎಳೆದಾಡಿ ದೇಹದ ಎಲ್ಲಾ ಭಾಗಕ್ಕೂ ಗಾಯವಾಗುವಂತೆ ಥಳಿಸಿದ್ದಾನೆ ಈ ನಿರ್ದಯಿ ಗಂಡ ಕಣ್ರಿ. ಇಷ್ಟ ಇದ್ರೆ ಇರು, ಇಲ್ಲ ಅಂದ್ರೆ ಕಷ್ಟ ಆದ್ರೆ ನಿಮ್ಮ ಅಪ್ಪರ ಮನೆಗೆ ಹೋಗ್ತಾ ಇರು, ಮನೆ ಬಿಟ್ಟು ಹೋಗು ಅಂತ ಹೇಳಿ ತಲೆ ಎಲ್ಲ ಹಿಡ್ದು ಮಂಚಕ್ ಹೊಡೆದು ಪರ್ಕೆಯಲ್ಲಿ ದಡಿಲಿ ಹೊಡೆದು ಹೊರಗೆ ಹೋಗಕ್ಕೆ ಬಟ್ಟೆ ಎಲ್ಲ ಬಿಚ್ಚಿ ಹೊರಗೆ ಓಡೋಗ್ತಾಳೆ ಅಂತ ಹೇಳಿ ಬಟ್ಟೆ ಎಲ್ಲ ಬಿಚ್ಚಿ ಬಾಕ್ಲೆರಡು ಹಾಕಿ ಕೂಡಾಕಿದ್ರು. ಗಂಡನಿಗೆ ಏರಿತ್ತು ವರದಕ್ಷಿಣೆಯ ಭೂತ. ಗಂಡು ಮಕ್ಕಳ ನಿರೀಕ್ಷೆಯಲ್ಲಿದ್ದವನಿಗೆ ಹುಟ್ಟಿದ್ದು ಹೆಣ್ಣು. ಇಬ್ಬರ ಸಂಸಾರದಲ್ಲಿ ಬಿರುಕು ಮೂಡಲು ಮೂಲ ಕಾರಣ ತಾರಾಗೆ 2 ಹೆಣ್ಣು ಮಕ್ಕಳು ಆಗಿದ್ರು. ಅವೆರಡು ಹೆಣ್ಣು ಆಗಿದ್ವು ಕಣ್ರಿ. ಗಂಡು ಮಗು ಜನಿಸ್ಲಿಲ್ಲ ಅಂತ ಗಂಡ ತಿಮ್ಮಪ್ಪನಿಗೆ ಕೋಪ ಇತ್ತು. ಆದ್ರೆ ಗಂಡು ಹೆಣ್ಣು ಜನಿಸೋದೇನೋ ತಾರಾ ಕೈಯಲ್ಲೇನೋ ಇರ್ಲಿಲ್ಲ. ಅದು ದೇವರ ಇಚ್ಛೆ, ದೇವರ ಪ್ರಸಾದ ಅನ್ನೋದು ಗಂಡ ಮರ್ತಿರುವಂತಿತ್ತು. ಪದೇ ಹೆಂಡತಿಗೆ ಟಾರ್ಚರ್ ಕೊಡೋದು, ಹೊಡೆದು ಹಿಂಸೆ ನೀಡೋದು ಮಾಡ್ತಿದ್ದ ಎಂದು ಹೆಂಡತಿಯಾದವಳು ದೂರಿದ್ದಾಳೆ. ಗೌರ್ಮೆಂಟ್ ಆಸ್ಪತ್ರೆ ಹತ್ರ, ಲಿಂಗಳ್ಳಿ ಆಸ್ಪತ್ರೆ ಹತ್ರ ಕರ್ಕೊಂಡೋಗಿ ಬಿಟ್ರು. ಅಲ್ಲಿ ಚಿಕಿತ್ಸೆ ತಗೊಂಡು ಹೋಗಿ ಆಮೇಲೆ ಕಂಪ್ಲೇಂಟ್ ಮಾಡಿದೆ. ಅವ್ರಿಗೆ ಸಹಾಯ ಇಲ್ಲ ಅಂದ್ರೆ ನಾನು ಹೊರಗೆ ಬರಕ್ಕೆ ಆಗ್ತಿರ್ಲಿಲ್ಲ. ಅವತ್ತು ಅಲ್ಲೇ ಕೊಲೆ ಮಾಡೋದು ನನ್ನನ್ನ. ಇನ್ನು ತವರು ಮನೆಗೆ ಹೋಗಿ ವರದಕ್ಷಿಣೆ ತೆಗೆದುಕೊಂಡು ಬಾ ಅಂತ ಪದೇ ಗಂಡ ಪೀಡಿಸುತ್ತಿದ್ದ. ಇನ್ನು ಪತಿಯ ಅಪ್ಪ ಮತ್ತು ಗಂಡನ ಅಣ್ಣನ ಮಾತು ಕೇಳುತ್ತಿದ್ದ. ಅವರ ಮಾತನ್ನ ಕೇಳಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತ ಹೆಂಡತಿಯಾದವಳು ತಿಮ್ಮಪ್ಪನ ಮೇಲೆ ಆರೋಪ ಮಾಡಿದ್ದಾಳೆ. ನಗ್ನಗೊಳಿಸಿ ಹಲ್ಲೆ ಮಾಡಿರೋ ಬಗ್ಗೆ 8 ಜನರ ಮೇಲೆ ದೂರನ್ನ ನೀಡಿದ್ದಾಳೆ. ಸದ್ಯಕ್ಕೆ ಲಿಂಗದಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವ್ರು ನಮ್ಮ ಮಾವ ಮಾತಾಡ್ತಾರೆ, ಏನು ಅವರು ಆಸ್ತಿ ದುಡ್ಡು ಬೆಲೆ ಬಿಟ್ರೆ ಅವ್ರಿಗೆ ಮನುಷ್ಯತ್ವದ ಬಗ್ಗೆ ಏನು ಗೊತ್ತೇ ಇಲ್ಲ ಅವ್ರಿಗೆ. ಅವ್ರ ಹೆಣ್ಮಕ್ಳಿಗಾದ್ರೆ ಮಾತ್ರ ನೋವು ಅವ್ರಿಗೆ. ಅವ್ರ ಹೆಣ್ಮಕ್ಳಿಗೆ ಹೊಡ್ತಾ ಬಿದ್ರೆ ಮಾತ್ರ ಹೊಡ್ತಾ, ಬೇರೆ ಹೆಣ್ಮಕ್ಳೆಲ್ಲ ಹೆಣ್ಮಕ್ಳೇ ಅಲ್ಲ ಅವ್ರಿಗೆ. ಆ ತರ ಬಿಹೇವ್ ಮಾಡ್ದವ್ರು ಅವ್ರು. ಬೈತಾರೆ, ಬರೀ ಕಾಲೆಗಳು ಶೂ ಬಿಚ್ಕೊಂತ ಹೊಡಿಯಕ್ ಸೊಸೆರಿಗೆ. ಅಂದ್ರೆ ಪೊಲೀಸು ಕೋರ್ಟು ಇದಕ್ಕೆಲ್ಲ ಎದರದೇ ಇಲ್ಲ. ಇಲ್ಲ ಪೊಲೀಸ್ ಅಂದ್ರೆ ಏನ್ ಕಿತ್ಕೊಂತಾರೋ ಕೊಡೋಗ್ರಿ, ಏನ್ ಕಿತ್ಕೊಂತಾರ ಅವ್ರು, ಏನ್ ಕಿತ್ಕೊಳಕಾಗುತ್ತೆ ನಮ್ದು, ಕೊಡೋಗ್ರಿ, ಏನ್ ನಮಗೆ ಹೆದರ್ಸ್ತೀರಾ ನೀವು ಅಂತಾರೆ. ಇಂಥ ಮಹಿಳೆಯರಿಗೆ ಮಹಿಳಾ ಸ್ವಾಂತನ ಕೇಂದ್ರಗಳ ಸಹಾಯ ಬೇಕಾಗಿದೆ. ಇನ್ನು ಮಹಿಳೆ ಅಂತಾನೂ ನೋಡದೆ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡುವ ಇಂಥ ಗಂಡಂದರಿಗೆ ಕಾನೂನು ಸರಿಯಾದ ಶಿಕ್ಷೆ ನೀಡ್ಲಿ. ಮಹಿಳೆಯರ ಮೇಲೆ ಕೈ ಮಾಡುವ ಮೊದಲು ಅವರು 100 ಬಾರಿ ಯೋಚಿಸುವಂತಾಗ್ಲಿ ಅನ್ನೋದೇ ಬಿಗ್ ಟಿವಿ ಒತ್ತಾಯ. ಬಿಗ್ ಟಿವಿ ಕರ್ನಾಟಕ, ಚಿಕ್ಕಮಗಳೂರು. ಹೊಸ ವರ್ಷ ಬಂತು, ಏನಾದ್ರೂ ಚಿನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ದೀರಾ? ಆದ್ರೆ ಎಲ್ಲೆಡೆ ಮೇಕಿಂಗ್ ಚಾರ್ಜ್ ಭಾರಿ ತುಟ್ಟಿಯಾಗಿದೆ. ಹೇಗೆ ಖರೀದಿ ಮಾಡೋದು ಅಂತ ಚಿಂತೆ ಮಾಡಬೇಡಿ. ನಮ್ಮ ಬಳ್ಳಾರಿಯಲ್ಲೇ ಹೊಸದಾಗಿ ಚಂದನ ಸ್ವರ್ಣ ಮಂದಿರ್ ಜ್ಯುವೆಲರಿ ಶಾಪ್ ಓಪನ್ ಆಗಿದೆ. ಸಿಲ್ವರ್, ಗೋಲ್ಡ್ ಐಟಮ್ಸ್ ಎಲ್ಲ ಇದಾವೆ. ಆಫರ್ಸ್ ಎಲ್ಲ ಚೆನ್ನಾಗಿದಾವೆ. ಇನ್ನು 22
ಕ್ಯಾರೆಟ್ನ 1 ಗ್ರಾಂ ಚಿನ್ನ ಖರೀದಿ ಮಾಡಿದ್ರೆ 2 ಗ್ರಾಂ ಸಿಲ್ವರ್ ಕಾಯಿನ್ ಫ್ರೀ. ಚಿನ್ನ, ವಜ್ರ, ಪ್ಲಾಟಿನಂ, ಬೆಳ್ಳಿಯನ್ನ ಅತಿ ಕಡಿಮೆ ಬೆಲೆಗೆ ಖರೀದಿ ಮಾಡಬಹುದು. ಇದನ್ನ ತಗೊಳ್ಳೋದು ಅದನ್ನ ತಗೊಳ್ಳೋದು ಅನ್ನೋ ಒಂದು ಕನ್ಫ್ಯೂಷನ್ಸ್ ಅಲ್ಲಿ ನಾವಿದ್ವಿ. ಇನ್ನು ಸಿಲ್ವರ್ ಅಂತೂ ಎಕ್ಸಲೆಂಟ್ ಆಗಿದೆ. ಈಗಂತೂ ನಮ್ಮ ಮಹಿಳೆಯರು ಈ ಶಾಪ್ ನೊಳಗಡೆ ಮುತ್ತಿಗೆ ಹಾಕಿ ಚಿನ್ನ ಖರೀದಿ ಮಾಡ್ತಿದ್ದಾರೆ. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದಾವೆ. ಅವ್ರು ಏನ್ ಬೇಕೋ ಇಮಿಡಿಯೇಟ್ ಸಿಗೋ ಶಾಪ್ ಅಂದ್ರೆ ಇದನ್ನ ಅಂತ ಹೇಳಿ. ಏನ್ ಯೋಚನೆ ಮಾಡ್ತಿದ್ದೀರಿ? ಬೇಗ ಭೇಟಿ ಕೊಡಿ. ಈ ಆಫರ್ 10 ದಿನಗಳವರೆಗೆ ಮಾತ್ರ. ಸ್ಥಳ ಬಳ್ಳಾರಿಯ ಬೆಂಗಳೂರು ರಸ್ತೆ, ದುರ್ಗಾ ಬೇಕರಿ ಮುಂಭಾಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.